ತೋರಿಸ್ತಾ ಇದ್ದೀವಿ. ಆದ್ರೆ ಒಂದೇ ಒಂದು ಅಂದ್ರೆ ನಾವು ಪ್ರೀತಿಯ ಸಿನಿಮಾ ತೋರಿಸ್ಬೇಕು, ನಿಮ್ದೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹೇಳ್ಬೋದಾ? ಒಂದೇ ಅಂದ್ರೆ ಇದು 21ನೇ ತಾರೀಕಿಗೆ ನೋಡ್ತಾ ಇಲ್ಲ, ಆಕ್ಚುಲಿ ಸಿನಿಮಾ ಬರ್ತಾ ಇರೋದು 25ನೇ ತಾರೀಕು. ಅದು ತುಂಬಾ ಲೇಟ್ ಬರುತ್ತೆ, ಹಾಗಾಗಿ ತುಂಬಾ ವಿಷಯಗಳು ಆಡಿಯನ್ಸ್ಗೆ ಸರ್ಪ್ರೈಸ್ ಆಗುವಂತ ವಿಷಯಗಳಿವೆ. ಹಾಗಾಗಿ ನಿಮ್ಮ ರಿಕ್ವೆಸ್ಟ್ ಅಂದ್ರೆ ಎಲ್ಲೂ ಕೂಡ ಫೋಟೋ ವಿಡಿಯೋ ಮಾಡಬಾರ್ದು ಅಂತ. ಓಕೆನಾ? ಒಂದು ವಿಷಯ ನನಗೆ ಸತ್ಯ ಅಂತ ಹೇಳಿದ್ರೆ, ಮೊದಲ ಪ್ರೀಮಿಯರ್ ಶೋಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಸಿನಿಮಾ ಅಭಿಮಾನಿಗಳು. ಸೊ ಒಂದು ಸಿನಿಮಾ ಕಟ್ಟೋದಕ್ಕೆ ಅಂಡ್ ಅದ್ರಲ್ಲಿರುವಂತಹ ಸೀಕ್ರೆಟ್ ಅನ್ನ ಮುಚ್ಚಿಡೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ದಯವಿಟ್ಟು ಮಾತ್ರ ಅಂದ್ರೆ ಒಂದು ಕಳಕಲ್ಲಿ ಏನಂತ ಜೊತೆಗೆ ನಮ್ಮ ಹುಡುಗರು ಇರ್ತಾರೆ, ನಿಮ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ, ನಿಮ್ಗೆ ತೊಂದರೆ ಕೊಡಲ್ಲ. ಓಕೆ, ಅಂಡ್ ಅದ್ರ ಜೊತೆಗೆ ನೀವು ಏನಾದ್ರು ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಅವ್ರು ರಿಕ್ವೆಸ್ಟ್ ಮಾಡ್ಬೋದು, ದಯವಿಟ್ಟು ಡಿಲೀಟ್ ಮಾಡಿ ಅಂತ. ಯಾರು ಸಿಗ್ತಾ ಆಗ್ಬೇಡಿ, ಯಾಕಂದ್ರೆ ತುಂಬಾ ಒಂದು ಹೊಸ ತಂಡ ಬಹಳ ಕಷ್ಟಪಟ್ಟು ಮಾಡಿದೆ ಸಿನಿಮಾ. ಹಾಗಾಗಿ ನಿಮ್ಮ ಪ್ರೀತಿಯಲ್ಲಿ ಸಿನಿಮಾ ಎಂಜಾಯ್ ಮಾಡಿ. ಅಂಡ್ ಕೊನೆಗೆ ನಾವೆಲ್ಲರೂ ಸಿಗ್ತೀವಿ, ಇದರ ನಟರು, ಟೆಕ್ನಿಷಿಯನ್ಸ್ ಜೊತೆಗೆ ನಾನು ಕೂಡ ಸಿಗ್ತೀವಿ. ಓಕೆ, ಥ್ಯಾಂಕ್ ಯು, ಎಂಜಾಯ್. ಸೊ ರಿಕ್ವೆಸ್ಟ್ ಸಿನಿಮಾ ನೋಡಿ, ಇಷ್ಟ ಆಯ್ತಾ? ಒಂದು ಸಣ್ಣ ಸಿನಿಮಾ ಎಲ್ಲರೂ ನೋಡಬೇಕು ಅಂದ್ರೆ ನಿಮ್ಗೆ ಏನ್ ಅನಿಸ್ತು ಆ ರಿವ್ಯೂಗಳನ್ನು ದಯವಿಟ್ಟು ಹಾಕಿ. ಸೊ ಆ ರಿವ್ಯೂಗಳನ್ನು ತುಂಬಾ ಉಪಕಾರ ಆಗಿದೆ. ಜೊತೆಗೆ ಹೊರಗಡೆ ನಾವೆಲ್ಲ ಆರ್ಟಿಸ್ಟ್ಗಳು ಎಲ್ಲೂ ಸಿಗ್ತಾರೆ, ಸೊ ಅವ್ರ ಜೊತೆ ಮಾತಾಡ್ಬೋದು, ಫೋಟೋ ತೆಗಿಬೋದು. ನಿಮ್ಗೆ ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ ಮಾಡ್ಕೊಂಡು ಜೊತೆಗೆ ರಿವ್ಯೂ ಕೂಡ ಗೊತ್ತಾಗುತ್ತೆ. ನಿಮ್ಗೆ ಇಷ್ಟ ಆಯ್ತು ಸಿನಿಮಾ ಏನಾದ್ರು ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ನಮ್ಮ ಸಿನಿಮಾ ನೋಡಿದ್ದಕ್ಕೆ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬಾ ಚೆನ್ನಾಗಿದ್ದಾರೆ. Super.
ನೀವೇ ಸೂಪರ್ ಸೂಪರ್ ಬರ್ತಾನೆ ನಾವು ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು. ಒಂದು ಅದ್ಭುತವಾಗಿರುವಂಥ ಸಿನಿಮಾ. ನಾನು ಯಾವಾಗಲೂ ಹೇಳೋದು ಮಾತಾಡಲಿಕ್ಕೆ ಏನಿಲ್ಲ, ಇದನ್ನು ನೋಡಬೇಕಷ್ಟೇ, ಇದನ್ನು ಅನುಭವಿಸಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಸೂಪರ್ ಸ್ಟಾರ್ ಸಿನಿಮಾ ಮೂವಿ ಮಾತ್ರ ನ್ಯಾಚುರಲ್ ಆಕ್ಟಿಂಗ್ ಓವರ್ ಆಕ್ಟಿಂಗ್ ಕೂತು ಮಸೀದಿ ಓದಿರ್ತೀನಿ ಮಾತಾಡಿ ನ್ಯಾಚುರಲ್ next level last story connect ಮಾಡಿದ ಮಾತ್ರೆಗಳು ಕನೆಕ್ಟ್ ಆಗುತ್ತೆ ಅಂಡ್ ಸೊ ರಿಯಲ್ ಲೈಫ್ ಹೆಂಚು ಒಂದು ನ್ಯಾಚುರಲ್ ಆದ ಕಾಮಿಡಿ ಬೈದೆ ಸ್ಟೋರಿ ಬೈದೆ ಕೂಡ ಸಿನಿಮಾ ವಿಭಿನ್ನವಾಗಿರುವಂಥ ಕಥೆ, ಒಂದು ವಿಭಿನ್ನ ಶೈಲಿಯ ಸಿನಿಮಾ. ಸ್ಪೆಷಲಿ ನನಗೆ ಲೈಕ್ ಆದದ್ದು BGM ಅಲ್ಲಿ ಬರುವಂಥ ಹಾಡುಗಳು ಆ್ಯಂಡ್ ಅದು ತುಂಬ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ಸ್ ಬರ್ತಾಯಿದೆ. ಇಟ್ ಈಸ್ ವೆರಿ ಸರ್ಪ್ರೈಸ್ ಆ್ಯಂಡ್ ಜನರು ಖಂಡಿತವಾಗ್ಲೂ ಈ ಸಿನಿಮಾ ನೋಡಬೇಕು, ಸಪೋರ್ಟ್ ಮಾಡಬೇಕು. ಸ್ಪೆಷಲಿ ಈ ಮಂಗಳೂರು ಭಾಗದ ಕಥೆ ಆಗಿರೋದ್ರಿಂದ ನಮಗೆ ತುಂಬ ಕನೆಕ್ಟ್ ಆಗುತ್ತೆ ಆ್ಯಂಡ್ ಇದು ತುಂಬ ರೀಚ್ ಆಗ್ತದೆ. ವೆರಿ ಆಲ್ ದ ಬೆಸ್ಟ್ ಟು ದ ಸೂಪರ್ ಕತೆ ಹೆಂಗಾಯ್ತು? ಕಾಮಿಡಿ ಹೆಂಗಿತ್ತು? ಕತೆ ಹೆಂಗಿತ್ತು? 1 ಮಿನಿಟ್ ಬೋರಿಂಗ್ ಇಲ್ಲ. ಒಂದು 2 ದಿವಸ ಕೂತು ವೆಯ್ಟ್ ಮಾಡಿ ಬಂದಿದ್ದಕ್ಕೆ ಸಾರ್ಥಕ ಆಯಿತು. ಸ್ಕೂಲ್ ರಜೆ ಮಾಡಿ ಬಂದೆ ಶಾಲೆ ಕಂಡಿ. ಹೇಗಿದೆ ಫಿಲ್ಮ್? ಹೇಗಿದೆ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಕಾಮಿಡಿ ತುಂಬಾ ಚೆನ್ನಾಗಿದೆ. ರಾಜನ ಸೀನ್ ಹೆಂಗಿತ್ತು? ಸೂಪರ್ ಆಗಿ ಮಾಡಿದ್ದಾರೆ. ಹೊಸ ತರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲಸದ ಜನತೆಗೆ ನೀವೇನಂತೀರಿ? ಕಳಿಸಿದ ಜನತೆಗೆ ತುಂಬಾ ಅಂದ್ರೆ ಇನ್ನೊಂದ್ಸಲ ಬಂದು ನೋಡಿ ಫ್ಯಾಮಿಲಿ ನೋಡುವಂತ ಒಂದು ಒಳ್ಳೆ ಮೂವಿ. ತುಂಬಾ ಚೆನ್ನಾಗಿದೆ. ಹೇಗಿತ್ತು ಫಿಲ್ಮ್? ಹೇಗಿತ್ತು? ಮೂವಿ ಸೂಪರ್ ಆಗಿತ್ತು ಸರ್. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಲಾಸ್ಟ್ ಪಕ್ಕದಲ್ಲಿ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲೂ ಬೋರ್ ಆಗಲಿಲ್ಲ. ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಸ್ಪೆಷಲಿ ಆಗಿ ಅದರಲ್ಲಿ ಯಾರು ಇಷ್ಟ ಆಡ್ತಾರೆ? ರವಿಯಣ್ಣಂದು ಕಥೆ, ರವಿಯಣ್ಣಂದು ಸ್ಟೋರಿನೂ ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ಚೆನ್ನಾಗಿದೆ. ಲಾಸ್ಟ್ ಪಕ್ಕದಲ್ಲೂ ಅದೇ ಚೆನ್ನಾಗಿರೋದು. ಫಸ್ಟಿಂದ ಎಂಟರ್ಟೈನ್ಮೆಂಟ್, ಲಾಸ್ಟಿಗೆ ಸೆಂಟಿಮೆಂಟ್ ಕೂಡ ಇದೆ. ಎಲ್ಲದೂ ಚೆನ್ನಾಗಿದೆ, ಸೂಪರ್ ಆಗಿದೆ. ರಾಜ್ಬಿ ಶೆಟ್ಟಿ ಫಿಲ್ಮಲ್ಲಿ ಬರ್ತಿದ್ದಾರೆ ಅಂತ ನಿಮ್ಗೆ ಎಕ್ಸ್ಪೆಕ್ಟ್ ಇತ್ತಾ? ಸರ್ ರಾಜ್ಬಿ ಶೆಟ್ಟಿ ಈ ಫಿಲ್ಮಲ್ಲಿ ಬರ್ತಾರೆ ಅಂತ ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟ್ ಇತ್ತಾ? ಇಲ್ಲ, ಎಕ್ಸ್ಪೆಕ್ಟೇಷನ್ ಇಲ್ಲ. ರಾಜ್ಬಿ ಶೆಟ್ಟಿ ಅವರು ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಟ್ ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿದೆ. ಏನಂತ ಹೇಳಿದ್ರೆ ಅವರು ಅದು ಸ್ಟೋರಿಯಲ್ಲಿ ಅವರು ಇಲ್ಲೇ ಇಲ್ಲ ಅಂತ ಬರೀ ಡೈರೆಕ್ಷನ್ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಆ ಸ್ಟೋರಿಯಲ್ಲಿ ಅವರು ಇನ್ವಾಲ್ವ್ ಆಗ್ತಾರಲ್ಲ, ಅದು ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ಏನಂತ ಹೇಳಲ್ಲ. ನೀವು ಒಂದು ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ. ಲಾಸ್ಟ್ ತನಕ ಫುಲ್ ಎಂಟರ್ಟೈನ್ಮೆಂಟ್, ಪೈಸಾ ವಸೂಲ್. ಹೇಗಿತ್ತು ಫಿಲ್ಮ್? ಆಫ್ಟರ್ ಲಾಂಗ್ ಟೈಮ್
ಬುಜ್ಜಿ ಮತ್ತೆ ರವಿ ಅಣ್ಣ ಬ್ಯೂಟಿಫುಲ್ ಸೋ ಫ್ರಮ್ ಸೋ ಕ್ರೇಜಿ